ನಿಮ್ಗೆ ಆಲ್ರೆಡಿ ಗೊತ್ತಿರ್ತದ ಇವತ್ತು ಭೀಮನ ಅಮಾವಾಸ್ಯೆ. ಸೊ ಭೀಮನ ಅಮಾವಾಸ್ಯೆ ಅಂದರೆ ನಾಗರ ಪಂಚಮಿ, ಭೀಮನ ಅಮಾವಾಸ್ಯೆ. ಸೊ ಪಾಪ ಬೆಳಗ್ಗೆ ಎದ್ದು ಎಲ್ಲ ಕೌದಿ ಹೋಗ್ದಾರ. ಸ್ವಲ್ಪ ನನಗೆ ನೆಗಡಿ ಬಂದದ. ಸೊ ಹಂಗಾಗಿ ಅಂತ ಇದ್ದಾಳ ಅಂತೇಳಿ ತೋರಿಸ್ತೇನೆ ನಿಮಗೆ. ಸಾರಿ ಹಾಕ್ಕೊಂಡು ಅವಳು ರೆಡಿ ಆಗ್ಯಾಳ. ನಮ್ಮ ಶಿಲ್ಪ ಅವ್ರು ಹೆಂಗೆ ಕಾಣ್ತಾ ಇದ್ದಾರ ನೋಡ್ರಿ ಗಾಯ್ಸ್. ವಿಡಿಯೋದಾಗ ದಪ್ಪ ಅನಿಸ್ತದ ಅಂತೇಳಿ ಹಂಗೆ ಫಸ್ಟ್ ಹಾಕೊಂಡಾಗ ತಿರ್ಗ್ಯಾಡತ್ ಹೇಳ್ಯಾರ. ಹಾಕೊಂಡು ತಿರ್ಗ್ಯಾಡ ನೆನಪಾರ ಹಂಗೆ ಹಾಕೊಂಡ್ಬಿಟ್ಟಿನಿ. ಸೇಮ್ ಗೈಸ್, ಸೂರ್ಯವಂಶ ಪಿಕ್ಚರ್ನ ಬರ್ದಾರ DC ಆಗಿ ಆ ಟೈಪ್ ಕಾಣಕತ್ತಾಳ. ರೀಲ್ಸ್ ಅಂದರೆ ಶಾರ್ಟ್ಸ್ ಒಳಗೆ ಬಂದಿಲ್ಲ. ಯಾಕಪ್ಪ ಅಂದರೆ ನಮ್ಮ ಏನಂತಾರೆ ಯೂಟ್ಯೂಬ್ ಹೆಂಗೆ ಗೊತ್ತನ್ರಿ, ಸಾಂಗ್ ಹಾಕ್ಬೇಡ ನೀವು, ಒಂದು ನಿಮಿಷದ ಮೇಲೆ ಮಾಡಬೇಡ ವಿಡಿಯೋ. ಗೈಸ್ ಆ ಕಮೆಂಟ್ ಏನಂತ ಹಾಕ್ಯಾರಪ್ಪ ಅಂದ್ರೆ ಹೇಳ್ತೀನಿ ನೋಡಿ ಗೈಸ್. ಇರ್ಲಿ, ನಾವು ನಿಮಗೆ ಎಂದು ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎದಕ್ಕೆ ಕರ್ಕೊಂಡು ತಿರ್ಗಾಡಕತ್ತೀರಿ ನಾನು ನಿಂತಲ್ಲೇ ನಿಂದ್ರಿ. Hey guys, welcome back to our new vlog. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಬೆಳಗ್ಗೆ ಎದ್ದು ಶಿಸ್ತಾಗಿ ಸ್ನಾನ ಮಾಡ್ಕೊಂಡು ಎದ್ದು ರೆಡಿಯಾಗಿ ಇವಾಗ ಬ್ಲಾಗ್ ಶುರು ಮಾಡಕತ್ತೀನಿ. ಏನಪ್ಪ ಸ್ಪೆಷಲ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದ ಇವತ್ತು ಭೀಮನ ಅಮಾವಾಸ್ಯೆ. ಸೊ ಭೀಮನ ಅಮಾವಾಸ್ಯೆ ಅಂದರೆ ನಾಗರ ಪಂಚಮಿ, ಭೀಮನ ಅಮಾವಾಸ್ಯೆ. ಸೊ ಅದರ ಸಲುವಾಗಿ ನಮ್ಮ ಹೆಂಡತಿಯವರು ಗಂಡನಿಗೆ ಪೂಜೆ ಮಾಡುವ ದಿನ ಅಂತೆ. ಸೊ ಬೆಳಗ್ಗೆ ಎಬ್ಬಿಸಿ ಅವರು ಇನ್ನೂ ಏನೋ ಅಷ್ಟೊಂದು ರೆಡಿನೇ ಮಾಡ್ಕೊಂಡಿಲ್ಲ. ಟೈಮಿಂಗ್ ಪಾಪ ಬೆಳಗ್ಗೆ ಎದ್ದು ಎಲ್ಲ ಕೌದಿ ಹೋಗ್ದಾರ. ಸ್ವಲ್ಪ ನನಗೆ ನೆಗಡಿ ಬಂದದ. ಸೊ ಹಂಗಾಗಿ ಎಲ್ಲ ಕೌದಿ ನೋಡ್ರಿ, ಎಲ್ಲ ಕೌದಿಗಳು ಹೋಗ್ದಾಕ್ಯಾರ ಪಾಪ. ಅದಕ್ಕೆ ಅವ್ರಿಗೇನು ಅಲ್ಲಾಗ ಬರ್ರ ಲೇಟ್ ಆದರು. ನಾನೇ ಎದ್ದೀನಿ, ಸೀದಾ ಸ್ನಾನ ಮಾಡಿ ರೆಡಿಯಾಗಿ ನಿಂತೀನಿ. ಹುಡುಗರು ಅಷ್ಟೇ ಗೈಸ್, ನಾವು ಒಗಿಬೇಕಿತ್ತು ನನಗೆ ಎತ್ತಿದ್ದು. ಬಟ್ ನನಗೆ ನೆಗಡಿ ಬಂದದ ನಿನ್ನೆ ನೈಟೇ ನಾವು ಹೋಗ್ಯಂತ ತೋತಲಿಕ್ಕೆ ಅವರೇ ಹೋಗಿದ್ದಾರೆ. ನೋಡ್ರಿ ಗೈಸ್ ಹೋಗಿದ್ದಾರೆ ಅವರೇ. ಬನ್ನಿ ಗೈಸ್, ಇವಾಗ ನಮ್ಮ ಶಿಲ್ಪನ ರೆಡಿ ಆಗ್ಯಾಳ, ಸಾರಿ ಹಾಕೊಂಡು ರೆಡಿ ಆಗ್ಯಾಳ. ನಮ್ಮ ಶಿಲ್ಪ ಹೆಂಗೆ ಕಾಣ್ತಾ ಇದ್ದಾಳ ಅಂತೇಳಿ ತೋರಿಸ್ತೇನೆ ನಿಮಗೆ. ಸಾರಿ ಹಾಕ್ಕೊಂಡು ಅವಳು ರೆಡಿ ಆಗ್ಯಾಳ. ಇವಾಗ ಭೀಮನ ಅಮಾವಾಸ್ಯೆ ಪ್ರಯುಕ್ತ ನಮಗೆ ಪೂಜೆ ಮಾಡುವ ಕಾರ್ಯಕ್ರಮ ಶುರು ಆಗುತ್ತಾ. ಯಾವ ಥರ ಏನು ಎಂತ ಇದು ನಮಗಿಬ್ಬರಿಗೆ ಫಸ್ಟ್ ಟೈಮ. ನನಗೂ ಫಸ್ಟ್ ಟೈಮ ಆ್ಯಂಡ್ ನಮ್ಮ ಶಿಲ್ಪಾಗೂ ಫಸ್ಟ್ ಟೈಮ. ಯಾಕಂದ್ರೆ ಮದುವೆ ಆಗಿದೆ ಈಗೀಗಲ್ಲ. ಫಸ್ಟ್ ಭೀಮನ ಅಮಾವಾಸ್ಯೆ ಇದು, ಮದುವೆ ಆಗಿಂದ ಬಂದಿದ್ದು. ಸೊ ಅದಕ್ಕೆ ಬನ್ನಿ ಮಾಡುವ ಹೆಂಗಾಗುತ್ತೆ ಏನೇನಿಲ್ಲ ಅನ್ನೋದು ಎಲ್ಲ ಒಬ್ಬೊಬ್ಬರು ಒಂದೊಂಥರ ಹೇಳಕತ್ತಾರ. ಅವ್ರಿಗೆ ಎಲ್ಲ ಮಂದಿಗೆ ಎಲ್ಲರೂ ಕನ್ಫ್ಯೂಸ್ ಮಾಡಕತ್ತಾರ. ಫುಲ್ ಕನ್ಫ್ಯೂಸ್ ಮಾಡ್ತಿರ್ತಾರೆ. ಅದು ಮಾಡಂತ ಇದು ಮಾಡ್ತಿರ್ತಾರೆ, ಇದು ಅದು ಮಾಡ್ತಿರ್ತಾರೆ, ಬರೀ ಕನ್ಫ್ಯೂಸ್ ಒಂದು ಮಾಡ್ತಿರ್ತಾರೆ ಜಾಸ್ತಿ. ಸೊ ಅದಕ್ಕೆ ರೆಡಿ ಅಂತೂ ಆಗ್ತಾ ಇದ್ದಾರೆ, ರೆಡಿ ಆಗ್ಯಾರ ಅಂದ್ರೆ ಏನೇನು ಮಾಡ್ಕೋಬೇಕು ರೆಡಿ ಮಾಡ್ಕೋತಿದ್ದಾರೆ. ಇವಾಗ ಶುರು ಆಗುತ್ತಾ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಟಕ. ಸುಮ್ಮನೆ ಮನಿ ಗೈಸ್, ಮೀನು ಡ್ರ್ಯಾಗನ್ ಫ್ರೂಟ್ ಹಚ್ಚಿದೆ ನೋಡ್ರಿ, ಅದು ಹೆಚ್ಚಿನ ಕೂದೋದು ನೋಡ್ರಿ, ಬೆಳೀತದಂತ. ಬೆಳೆದು ಹಿಂಗೆಲ್ಲ ಹಿಂಗೆ ಕಾಂಪೌಂಡ್ ಮೇಲೆ ಹಿಂಗೆ ಹಾಕ್ಬೇಕಂತ, ಆಮೇಲೆ ಹಣ್ಣು ಹಾಕ್ತವೆ ಅಂತ ಹೇಳ್ಯಾರಂತ. ಸೊ ಹಂಗೆ ಮಾಡೋಣ ನಾವು ಡ್ರ್ಯಾಗನ್ ಫ್ರೂಟಿಂದ. ಭಾಳ ನಾ ಬೀಜ ತಂದು ಹಾಕಿದೆ, ನಿಜ ಹೇಳ್ಬೇಕು. ಬೀಜಗಳು ನೋಡಿ, ಬೀಜ ತೋರಿಸ್ ನೋಡ್ರಿ, ಇಲ್ಲ ನೋಡ್ರಿ ಬೀಜ ನಾಟಕ ದೊಡ್ಡದು. ಅಷ್ಟು ಸಣ್ಣದ ನಾಡ್ಸಕತ್ತಿನ ಬೀಜದಿಂದ ಹಾಕಿದೆ. ಬಟ್ ನಮ್ಮ ತಂಗಿಯವರ ಪರಿಚಯದವರು ಅವರೊಬ್ಬರು ಅಣ್ಣರು ಅವ್ರ ಮನ್ಯಾಗ ಅದಾವ ತಿಳಿದಿರತ್ತ. ಅದಕ್ಕೆ ಒಂದು ತೊಗೊಂಬ ತಿಳಿದೆ ನಾನು. ಒಂದು ಒಂದು 5-6 ಕಳ್ಸ್ಯಾರ ಅವರು. ಸೊ ಅದಕ್ಕೆ ಮನ್ಯಾಗ ಚೆಂದ ನಾಡ್ಸೀನಿ. ಹೆಂಗೆ ನಾಡ್ತಾವೆ ಹೆಂಗಿಲ್ಲ ನೋಡುವಂತೈತೆ. ಮುಂದೆ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ಲಾಗತ್ತೀನಿ ಹೆಂಗೆ ನಾಡ್ತಾವತ್ತು ನೋಡ್ಬೇಕಂತ ಹೇಳ್ಬಿಟ್ಟು. ಓಕೆ ಗಾಯ್ಸ್, ಬನ್ನಿ ಇವಾಗ ಅವರು ರೆಡಿಯಾಗಿ ಬರಲಿ, ನಾನು ರೆಡಿಯಾಗಿನಿ. ಈಗ ಸೀದಾ ಇಲ್ಲಿ ಕುಂತಾಗ ಸಿಗ್ತೀವಿ ಅಂತ ನಿಮಗೆ ಏನೇನು ಮಾಡ್ತೇವೆ ಹೆಂಗೆ ಮಾಡ್ತೇವೆ ಅನ್ನೋದು ತೋರಿಸ್ತೀವಿ ಅಂತೆ. ಲೆಟ್ಸ್ ಸಿ. ಗೈಸ್ ನಮ್ಮ ಹೆಂಡತಿಯವರು ನೋಡ್ರಿ ಹೆಂಗೆ ರೆಡಿ ಆಗಿದ್ದಾರೆ. ನಿಮ್ಮ ಮಾರಿ ಎತ್ತಿ, ನಿಮ್ಮ ಮಾರಿ ತೋರಿಸ್ತಾರೆ ಇಲ್ಲಿ. ಹಾಯ್ ಗೈಸ್. ಅವರು ಬೆಳಕಿನ ಅಪೋಸಿಟ್ ಕೂತಾರ, ಅದಕ್ಕೆ ಸ್ವಲ್ಪ ಕರ್ಗ ಬರ್ತಿರ್ಬೋದು, ಬರ್ತಿರ್ಬೋದು. ನೀ ಅಂದ್ರೆ ಮೀನು ಕರ್ಗೆ ನೋಡಿ ಗೈಸ್, ಬೆಳೆ ಬರ್ತಿರ್ಬೋದಲ್ಲ. ಗೈಸ್ ಭೀಮನ ಅಮಾವಾಸ್ಯೆ ಪ್ರಯುಕ್ತ ನಮ್ಮ ಕಾಲು ತೊಳೆದು ಪೂಜೆ ಮಾಡ್ತಾ ಇದ್ದಾರ. ನಿಮ್ಮ ಪಾದ ನನ್ನ ಕಾಲು ಹಿಡಿಯಲ್ಲ.
ಅದಕ್ಕೆ ಯಾಕೆ ಹೇಳು? ಈಗ ಮಾಡ್ಸ್ಕೊಂಡ್ರಲ್ಲ ಏನ ಕಾನು ಕರೆಕ್ಟ್ ಅದ ಏನು ನೋಡ್ಬೇಕ ಸುಮ್ ಕುಂದ್ರಬೇಕು. ಹಿಂದೇನು ಮಾಡೋದಿಲ್ರಿ ನಂದದ. ನೀರು ಏನ್ ಹೇಳ್ರಿ ಹಿಂದ ಮುಂದೆ ಎಲ್ಲ ಪರಿಚಯ ಆಗ್ಬೇಕು. ಗೈಸ್ ನಮ್ಮ ಹೆಂಡತಿಯವ್ರು ಫಸ್ಟ್ ಟೈಮ್ ಮಾಡತ್ತಾರಲ್ಲ ಸೊ ಅಷ್ಟೇ. ಗೈಸ್ ನನ್ ಫಸ್ಟ್ ಭೀಮನ ಅಮಾವಾಸ್ಯೆ ಏನೋ ಗೊತ್ತಿಲ್ಲ ನನಗ. ನಂದು ಎರಡನೇ ಗೈಸ್ ನಂದು ಫಸ್ಟ್ನೇದೇ ಮತ್ತ ಕಾಲ್ ಸೀದಾ ಇದ್ರೆ ಹಿಂಗ್ಯಾಕೆ ಯಾರು ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು ಓ ಓ, ಭೂಮಿಗೆ ಏನಂತ ಮಾತಾಡಿ ಅದು ಹಚ್ಚದದು ನೀರ್ಗಸು ಮುಂಗಲಿ ಸಾಬ್ರ ಗೈಸ್ ಫೈನಲಿ ನಮ್ಮ ಪೂಜೆ ಕಂಪ್ಲೀಟ್ ಆಯ್ತು. ನಮ್ಮ ಶಿಲ್ಪ ಅವ್ರು ಹೆಂಗೆ ಕಾಣ್ತಾ ಇದ್ದಾರೆ ನೋಡ್ರಿ, ಅಲ್ಲಿ ಹೆಚ್ಚು ನಿಂತ್ರ ಬೇಡ ಕೌದಿ ಅದಾವ, ಈ ಕಡೆ ಸೈಡ್ ನಿಂತ್ರ ಚೆಂದ ಕಾಣ್ತೀವಿ. ನಮ್ಮ ಶಿಲ್ಪ ಅವ್ರು ಹೆಂಗೆ ಕಾಣ್ತಾ ಇದಾರ ನೋಡ್ರಿ ಗೈಸ್, ಫುಲ್ ತೋರಿಸ್ತೀನಿ ಅಂತ ತಡ್ರಿ. ಇಲ್ಲಿ ನೋಡ್ರಿ ಗೈಸ್ ನಮ್ಮ ಗೈಸ್ ಶಿಲ್ಪ ಇದೆಲ್ಲ ಕ್ರೆಡಿಟ್ ನಮ್ ಕಾವ್ಯ ಅವರು, ಯಾಕಂದ್ರೆ ಕಾವ್ಯನೇ ಹೊಡ್ಸಿಲ್ಲ ಸಾರಿ. ನೀವೆಲ್ಲ ನಮ್ಮ ಅತ್ತೆಮ್ಮರ್ ಹಾಕ್ಯಾರ ಇವು ಎಲ್ಲ ಅವ್ರು ಹಾಕ್ಯಾರ. ಇದು ನಾ ವಿಡಿಯೋದಾಗ ದಪ್ಪ ಅನಿಸ್ತದ ಒಂದ್ ಅಂತೇಳಿ ಹಂಗೆ ಫಸ್ಟ್ ಹಾಕೊಂಡ ತಿರ್ಗ್ಯಾಡತ್ ಹೇಳ್ಯಾರ, ಹಾಕೊಂಡ್ ತಿರ್ಗ್ಯಾಡ ನೆನಪಾರ ಹಂಗೆ ಹಾಕೊಂಡ್ಬಿಟ್ಟಿನಿ ನೋಡಿ ಗಾಯ್ಸ್. ಹಿಂಗ್ ಕಾಣಕತ್ತೆ ನಮ್ ಕಾವ್ಯ ಅವ್ರು ಹೊಡ್ಸ್ಯಾರ ಸೀರಿ. ನಮ್ದು ಫಸ್ಟ್ ಇನ್ನು ಹ್ಯಾಪಿ ಭೀಮನ ಅಮಾವಾಸ್ಯೆ, ಹ್ಯಾಪಿ ಭೀಮನ ಅಮಾವಾಸ್ಯೆ. ನಮ್ ಫಸ್ಟ್ ಭೀಮನ ಅಮಾವಾಸ್ಯೆ ಇದು. ಮದ್ವೆ ಆದ್ಬೇಕ ನಮ್ಗೂ ಗೊತ್ತಿದ್ದಿದ್ದೆಲ್ಲ ಎಲ್ಲ ಅನ್ಕೊಂತ ನಮ್ಮ ಅತ್ತೆ ಮಾರು ಹೇಳ್ಕೊಟ್ರು, ಮಾಡ್ದಿ. ನೋಡಿ ಗೈಸ್ ಹೆಂಗ್ ಕಾಣಕ್ತಾ ಇದೀವಿ, ಕಾಮೆಂಟ್ ಹಾಕಿ, ಕಾಮೆಂಟ್ ಹೆಂಗ್ ಕಾಣ್ತಾ ಇದೀವಿ ನಾವು. ಈ ಸ್ತಾಗೆ ಮುಗೀತು ನಮ್ಮ ಭೀಮನ ಅಮಾವಾಸ್ಯೆ. ಹೆಂಗ್ ಕಾಣ್ತಾ ಇದೀವಿ ನಾವು, ನೀ ಚಂದ ಕಾಣತ್ತ. ಸೇಮ್ ಗೈಸ್ ಸೂರ್ಯವಂಶ ಪಿಕ್ಚರ್ನ ಬರ್ದಾರ DC ಆಗಿ ಆ ಟೈಪ್ ಕಾಣಕತ್ತಾಳ. ಹೌದೆಲ್ಲ ಕಾಮೆಂಟ್ ಹಾಕಿ ನೀವು, ಬೇಕಾದ್ರೆ ಫೋಟೋ ಹಾಕಿ ನೋಡ್ಬೋದು. ಸೇಮ್ ಹಂಗೆ ಕಾಣಕತ್ತಾರಲ್ಲ DC ನೀ ಆತೇನ DC. ಬೆಳ್ಳೆ ಚಿಕ್ಕಿ ಬೋನಿನಲ್ಲಿ ಚಿತ್ರದ ತೀರಿನಲ್ಲಿ ಡ್ಯಾನ್ಸ್ ಕೋಣಿ ನೀನು. ನಾನು ಸಿಂಗಲ್ ಪಟ್ಟಿಗೆ ನೋಡ ಮುಂದೆ ನೀವು ಅವ್ರ ಫೋಟೋ ಶೂಟ್ ಮಾಡ್ಬೇಕಂತ ಲೆಟ್ಸ್ ಸಿ. ಗೈಸ್ ಫೈನಲಿ ಇವಾಗ ಫೈನಲಿ ಸಂಜೆ ಮತ್ತೆ ವಾಪಸ್ ಬ್ಲಾಗ್ ಶುರು ಮಾಡಕತ್ತಿದ್ದು. ನಮ್ಮ ಭೀಮನ ಅಮಾವಾಸ್ಯೆ ನೋಡಿದ್ರಲ್ಲ ಹೆಂಗೆತ್ತು ನಮ್ಮಿಬ್ಬರದು ಅನ್ನೋದು ಕಮೆಂಟ್ ಹಾಕಿರಿ. ಆ್ಯಂಡ್ ರೀಲ್ಸ್ ಅಂದರೆ ಶಾರ್ಟ್ಸ್ ಒಳಗೆ ಬಂದಿಲ್ಲ, ಯಾಕಪ್ಪ ಅಂದರೆ ನಮ್ಮ ಏನಂತಾರೆ ಯೂಟ್ಯೂಬ್ ಹೆಂಗೆ ಗೊತ್ತನ್ರಿ, ಸಾಂಗ್ ಹಾಕ್ಬೇಡ ನೀವು, ಒಂದು ನಿಮಿಷದ ಮೇಲೆ ಮಾಡಬೇಡ ವಿಡಿಯೋ, ಈ ಟೈಪ್ ಇರ್ತದೆ ಅದು ಯೂಟ್ಯೂಬ. ಸೊ ಹಂಗಾಗಿ ಅದು ಬಂದಿಲ್ಲ. ಯಾರ್ಯಾರು ನೋಡಿಲ್ಲ ಹೋಗಿ ಇನ್ಸ್ಟಾ ಒಳಗಡೆ ನೋಡ್ರಿ, ಕ್ರೇಜಿನ್ ಸನ್ 02 ಒಳಗಡೆ ಅಲ್ಲಿ ಐತಿ ನೋಡ್ರಿ ರೀಲ್ಸ್ ಶೂಟ್ ಮಾಡಿ ಹಾಕಿದ್ದು. ಓಕೆ, ಇವಾಗ ಒಂದು ಸ್ವಲ್ಪ ಹೊರಗಡೆ ಹೊಂಟೀನಿ. ಸೊ ಅದಕ್ಕೆ ಹೇಳಿ ನೋಡ್ರಿ, ಮನ್ಯಾಗ ನೀರಿದ್ರು ನೀರು ಇಷ್ಟ ಇಲ್ಲತ್ತ, ಇಲ್ಲಿದೆ ಬಂದು ಕುಂತ ನೀರು ಹಿಂಗೆ ಮಾಡಿ ಮಾನ ಮರ್ಯಾದೆಗೆ ನಮ್ದು. ಲೆಟ್ಸ್ ಗೋ ಗೈಸ್. ಇವ್ರೇನು ಚಪಾತಿ ಮಾರೋರು ನಿಂತಿರಲ್ಲ, ಅಲ್ಲಿ ಹೋಗು, ಅಲ್ಲಿ ಅದ ನಾಯಿ ಅದ ಈಗ ಹೆಂಗು ಕಳಗಂತು ಡುಮ್ಮಿ ಬಂದಾಗ ಕರ್ಮೂಲ ಇನ್ನೊಂದಕ್ಕೆ ಬ್ರೌನಿ, ಇದು ಡುಮ್ಮಿ. ಎಲ್ಲದಕ್ಕೆ ಒಂದೊಂದು ಮನೆಗೆ ಸ್ವಲ್ಪ ಹೊರಗಡೆ ದೊಡ್ಡ ಜನ ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೆ
ಸ್ವಲ್ಪ ಹೊರಗಡೆ ಹೊಂಟಿದೆ ಕೆಲಸ ಇತ್ತು. ಸೊ ಅದಕ್ಕೆ ಇರೋಡಿ ಏಯ್ ಸರ್ ಬೈ ದಾರಿ ಬಿಟ್ಕೊಂಡ್ರು ಒಲೆ ಮನಿ ಪಟ ಪಟ ಅಂತ ಹೇಳ್ಕೇನೆ ನಾಯಿ ಮರಿಗಳಿಗೆ ಒಂದು ಸ್ವಲ್ಪ ಊಟ ಹಾಕ್ಬಿಟ್ಟು ಹೋಗ್ಬೇಕು. ಬನ್ನಿ ಹೋಗುವ, ಲೆಟ್ಸ್ ಗೋ ಗೈಸ್. ಇವಾಗ ಮಾತಾಪಿಸ ಬೆಳಗ್ಗೆ ಬ್ಲಾಗ್ ಶುರು ಮಾಡತ್ತಿದ್ದು. ನಾನು ನಿನ್ನೆ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಾಗಲಿಲ್ಲ. ಯಾಕಪ್ಪ ಅಂದ್ರೆ ಸ್ವಲ್ಪ ಕೆಲಸ ಇತ್ತು ಗೈಸ್. ಸೊ ಹಂಗಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಇವಾಗ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ಎದ್ದು ರೆಡಿ ಆಗಿನಿ. ಸ್ನಾನ ಮಾಡಿಲ್ಲ, ಊಟ ಮಾಡ್ಯಾರ, ಸ್ನಾನ ಮಾಡಿಲ್ಲ. ಈಗ ಹೊತ್ತಾಗ್ಯದ ಗೈಸ್, ಹತ್ತಾಗ್ಯದ ಮಾಡ್ತೀವಿ ಸದ್ಯ ಅಷ್ಟೇ ಗೈಸ್. ಇಲ್ಲಿ ನಮ್ಮ ಸುರ ಸುಂದರಿ ಅವ್ರು ನಿಂತಿದ್ದಾರೆ. ಹಿಂದಕ್ಕೆ ಸರ್ದ್ರೆ ಚಂದ ಕಾಣ್ತಾರೆ. ನಿಮ್ಮ ಕಿವಿಯಾನಿಗೆ ಎಲ್ಲಿಟ್ರಿ? ಅವ್ ನಿನ್ನೆ ದೊಡ್ಡ ಕಿವಿನ ಹಾಕೊಂಡಿದ್ದ ನೋಡಿ ಭೀಮನ ಮನಸ್ಸಿಗೆ. ಅದು ಈ ಕಡೆ ನಂದು ಈ ಕಡೆದೊಂದು ತುತ ದೊಡ್ಡದದ, ಈ ಕಡೆದೊಂದು ಸಣ್ಣದದ. ಒತ್ತಿ ಹಾಕೊಂಡಿನಿ, ಕಿವಿ ಬಾಳ ಬೆನ್ನಾಗ್ಯದ. ಅದಕ್ಕೆ ಕಿವಿ ಅಂತ ತೆಗೆದಿಟ್ಟಿನಿ. ಅದು ಸ್ವಲ್ಪ ಬ್ಯಾನಿ ಕಮ್ಮಿ ಆದ್ಬೇಕು, ಅವ್ ಸಣ್ಣ ಹಾಕೋತೀನಿ. ಅದಕ್ಕೆ ಮುಖ ಮುಚ್ಚಿಕೊಂಡು ಹೆಂಗ್ ಮಕ್ಕಳ ಹಸಂಗ್ ಕಾಣಕತ್ತೀನಿ. ಟ್ರೆಂಡ್ ಮತ್ತೆ ಕಿವೇನೇ ಇಲ್ಲಾರ್ದನೆ ಟ್ರೆಂಡ್. ಗೊತ್ತಿಲ್ಲ ನಿನಗ? ಕಿವೇನು ನೀನು ಭಾರತೀಯ ಸಂಸ್ಕೃತಿ ಹೋಗು, ನೀ ಹಂಗೇನಿಲ್ಲ, ಭಾರತೀಯ ಸಂಸ್ಕೃತಿನೇ ಇರ್ತೀನಿ. ನಸು ಬೆಳೆದ ಹಂಗೆ ಟ್ರೆಂಡ್ ತಕ್ಕಂಗ್ ಹೋಗೋದಷ್ಟೇ. ಟ್ರೆಂಡ್ ನಾಯಿ ಹೊಡೆದಾಗ ಹೊಡಿತೀನ. ಇದೆಲ್ಲ ಇಲ್ಲ, ಕೈಯಾಗ ಬಳಿ ಹಾಕೋಬೇಕು, ಕೊಳ್ಳಾಗ ತಾಳಿ ಹಾಕೋಬೇಕು, ಕಿವ್ಯಾನ ಹಾಕೋಬೇಕು, ಮೂಗ್ನ್ಯಾಗ ಹಾಕೋಬೇಕು, ಕಾಲ ಕಾಲುಂಗ್ರ ಹಾಕೋಬೇಕು, ಕಾಲ್ ಚೈನ್ ಹಾಕೋಬೇಕು. ಅದು ಬಿಟ್ಟು ನೀನ್ ಏನಾದ್ರು ಪ್ಯಾಷನ್ ಮಾಡ್ತೀನಿ. ನೀನು ಭಾರತೀಯ ಸಂಸ್ಕೃತಿದಾಗ ಕೂದ್ಲ ಹಿಂಗ್ ಬಿಡ್ತಾರೆ. ಭಾರತೀಯ ಸಂಸ್ಕೃತಿದೊಳಗೆ ಹಿಂಗ್ ಕೂದಲ ಬಿಡ್ತಾರೆ, ಇಟ್ಟುದ್ದು ದಾಡಿ ಬಿಡ್ತಾರ. ಹೆಗರಿ ಬಿದ್ದಿ ಮತ್ ಗಾಳಿಗೆ ಸ್ವೀಟಿ ತಳಗ ಹೋಗಿ ಹೆಗರಿ ಬಿದ್ದಿ ಗೈಸ್. ಇನ್ನೊಂದು ಹೇಳ್ಬೇಕೇನಪ್ಪಾ ಅಂದ್ರೆ, ನಾ ಇವತ್ತು ಮಾರ್ನಿಂಗ್ ಎದ್ದು ಒಂದು ಕಮೆಂಟ್ ನೋಡ್ದೆ. ನನಗೆ ಸಿಕ್ಕಾಪಟ್ಟೆ ಏನೋ ಒಂಥರ ಖುಷಿ ಆಯ್ತು. ನನಗೆ ಫುಲ್ ಖುಷಿ ಆಯ್ತು. ಏನಂತಂದ್ರ ಇವರು ಹೇಳ್ತೀನಿ ಗೈಸ್, ಅವ್ರದ್ದು ಗೈಸ್ ಆ ಕಮೆಂಟ್ ಏನಂತ ಹಾಕ್ಯಾರಪ್ಪ ಅಂದ್ರೆ ಹೇಳ್ತೀನಿ ನೋಡಿ ಗೈಸ್. ನಮಸ್ಕಾರ ಹಾಕ್ದವ್ರ ಹೆಸರು ಹೇಳ್ತೀನಿ ಫಸ್ಟ, ಅದು ಬೇಡ. ಮಲ್ಲಿಕಾರ್ಜುನ್ ಚಿಂಚೋಳಿ ಅನ್ನೋರು ಹಾಕ್ಯಾರ. ನಮಸ್ಕಾರ ಶಿಲ್ಪಾ ಅಕ್ಕ, ನಾನು ತುಂಬಾ ಮಿಸ್ ಮಾಡಿಕೊಂಡೆ ನಿನಗೆ. ನನಗೆ ಕಣ್ಣು ಕಾಣಿಸುವುದಿಲ್ಲ ನಿಜ, ಆದರೆ ನನಗೆ ನಿನ್ನ ಖುಷಿಯಾಗಿರುವ ಧ್ವನಿ ಕೇಳುವುದೇ ಆನಂದ. ಅಕ್ಕ, ನನ್ನ ಮುದ್ದು ಅಕ್ಕ, 2 ತಿಂಗಳಿಂದ ನಿನ್ನ ನಾನು ನೋಡುತ್ತೇನೆ. ಇವಾಗ ಮೊದಲನೇ ಕಮೆಂಟ್. ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್ ನನಗ. ಅವರು ಮಲ್ಲಿಕಾರ್ಜುನ್ ಚಿಂಚೋಳಿ ಅಣ್ಣ, ಅವರು ಕಣ್ ಕಾಣಿಸಲ್ಲಂತ ಗೈಸ್. ಅವ್ರ ಡಿಪಿನ ನೋಡ್ದೆ, ಪಾಪ ಕಣ್ ಕಾಣಿಸಲ್ಲಂತ. ಅವ್ರು ನನ್ನ ವಾಯ್ಸ್ ಕೇಳ್ತಾರಂತ, ಧ್ವನಿ ಕೇಳೇ ಖುಷಿ ಪಡ್ತಾರಂತ ಅವರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಿಂಗೆ ಇರ್ಲಿ ನಿಮ್ಮ ಪ್ರೀತಿ ಯಾವಾಗ್ಲೂ ನಮ್ಮ ಮೇಲೆ ಸದಾ ಕಾಲ ಇದೇ ತರ ಇರ್ಲಿ. ನಾವು ನಿಮಗೆಂದು ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೇನ್ ಹೇಳ್ತೀರಾ ಈ ತರ ಆಗಿದ್ದಕ್ಕೆ? ನಂದು ವಾಯ್ಸ್ ಕೇಳಿ ಖುಷಿ ಪಡ್ತಾರಂತವ್ರು. ಹೌದು ಗೈಸ್, ಬೆಳಗ್ಗೆ ನೋಡಿದ್ವಿ ಕಮೆಂಟ್, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್. ನಿಜ ಹೇಳ್ಬೇಕಂದ್ರ ನಿಮ್ಮ ಪ್ರೀತಿಗೆ ನಾವೆಂದೂ ಚಿರಋಣಿ. ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋದು ನಮ್ಮ ಕೆಲಸ. ಇವಾಗ್ಲೂ ಮಾಡ್ತೀವಿ, ಯಾವಾಗ್ಲೂ ಮಾಡ್ತೀವಿ, ಮುಂದೆ ಕೂಡ ಮಾಡ್ತೀವಿ, ಯಾವಾಗ್ಲೂ ಮಾಡ್ತಾನೆ ಇರ್ತೀವಿ ನಾವು. ಅವ್ರಿಗೆ ಕಣ್ ಕಾಣಿಸಲತ್ತ, ಬರೀ ವಾಯ್ಸ್ ಮೇಲೆ ಎಷ್ಟು ಎಂಟರ್ಟೈನ್ಮೆಂಟ್ ತೊಗೊಳಕತ್ತಾರ ಅವರು. ಥ್ಯಾಂಕ್ ಯು ಸೊ ಮಚ್ ಬ್ರದರ್. ನಿಮಗೂ ಕೂಡ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರುತ್ತೆ ಕೇಳಕ್ಕೆ ಇಷ್ಟಪಡ್ತೀರಿ. ಖುಷಿ ಆಯಿತು ಒಂಥರ ಕಾಮೆಂಟ್ ನೋಡಿ. ಏನೋ ಮಾತುಗಳಿಲ್ಲ ಅಷ್ಟೇ, ಹೆಚ್ಚಿಗೆ ಏನು ಮಾತಾಡಪ್ಲಿಲ್ಲ, ಅಷ್ಟೊಂದು ಖುಷಿ ಆಯ್ತು ಅಷ್ಟೇ. ನನಗಂತ್ರ ಹೇಳ್ಕೊಳೋದಕ್ಕಾಗಲ್ಲ, ಅಷ್ಟು ಖುಷಿ ಆಯ್ತು ನನಗೆ. ಅದ್ರಾಗ ಸ್ಪೆಷಲಿ ನನಗೆ ಹಾಕಿ ನಂದು ವಾಯ್ಸ್ ಕೇಳಿ ಖುಷಿ ಪಡ್ತಾರಂದ್ರೆ ನನಗೆ ಇನ್ನೂ ಖುಷಿ. ನಿಂದು ಹಾಕ್ಯಾರ ಖುಷಿ ಹಂಗಲ್ಲ ಅಂದ್ರ ನನ್ ವಾಯ್ಸ್ ಕೇಳಿ ಖುಷಿ ಪಡ್ತಾರ, ನನ್ನ ಲೈಫ್ ಒಬ್ಬರೇ ಖುಷಿ ಪಡ್ತಾರಲ್ಲ ಅಂತ ಹೇಳಿ ಆ ತರ ಖುಷಿ ಆಯ್ತು ನನಗ. ಹಿಂಗೆ ಇರ್ಲಿ ಅಷ್ಟೇ. ಬನ್ನಿ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ ಸಮಯ ಆಗಿದೆ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಗೈಸ್. ನಾಳೆ ವಿಡಿಯೋದಾಗೆ ಇವತ್ತೊಂದು ಸ್ವಲ್ಪ ಕ್ರೇಜಿ ಆಗಿರೋ ಏನೋ ಒಂಥರ ಮಾಡ್ಬೇಕಂತ ಅನ್ಕೊಂಡಿನಿ. ಅದ ನಮ್ಮ ಕ್ರೇಜಿಯವ್ರಿಗೂ ಹೇಳಿಲ್ಲ, ಬಟ್ ಏನೋ ಒಂಥರ ಎಲ್ಲ ಥರ ಏನೇನೋ ಆಡ್ಬೇಕಂತ ಅನ್ಕೊಂಡಿವಿ.
ನಾನು ಬನ್ನಿ ಗೈಸ್ ಆಮೇಲೆ ನಾಳಿನ ವಿಡಿಯೋದಾಗ ನೋಡ್ರಿ ಅದು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಎದಕ್ಕೆ ಕರ್ಕೊಂಡು ತಿರ್ಗಾಡಕತ್ತೀರಿ ನಾನು ನಿಂತಲ್ಲೇ ನಿಂದ್ರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಮಚ್ ಲವ್ ಹೇಳಿ. ಓಕೆ ಗಾಯ್ಸ್, ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಅನ್ಕೊತೀನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ನಾ ಹೇಳಿದ ಇಷ್ಟ ಆಗಲ್ಲ guys. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನಡೆಸಿತ್ತು ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಬಾಯ್ ಬಾಯ್.